ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಒಂದೇ ವೇದಿಕೆಯನ್ನು ಹಂಚಿಕೊಂಡಿರುವಂತದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಕೇರಳದ ವರ್ಕಲದಲ್ಲಿ ನಡೆಯುತ್ತಿರುವಂತಹ 93ನೇ ಶಿವಗಿರಿ ತೀರ್ಥ ಯಾತ್ರೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮತ್ತು ಪಿಣರಾಯಿ ವಿಜಯನ್ ಅವರು ಒಂದೇ ವೇದಿಕೆಯನ್ನು ಹಂಚಿಕೊಂಡು ಪರಸ್ಪರ ಸಮಾಲೋಚನೆಯನ್ನು ನಡೆಸಿದ್ರು. ಯಾಕೆ ಮಹತ್ವ ಪಡ್ಕೊಂಡಿದೆ ಇಬ್ಬರ ಭೇಟಿ ಅಂತಂದ್ರೆ, ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಪ್ರಕರಣ ವಿಚಾರದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಅನ್ನ ಮಾಡಿ ಬುಲ್ಡೋಜರ್ ಸಂಸ್ಕೃತಿ ಅಂತ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿದ್ರು. ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಅದಾದ ಬಳಿಕ ಮೊದಲ ಬಾರಿಗೆ ಕೇರಳ ಸಿಎಂ ಅವ್ರನ್ನ ಮುಖಾಮುಖಿ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಶಿವಗಿರಿ ತೀರ್ಥ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು ಪಿಣರಾಯಿ ವಿಜಯನ್ ಅವರು ಭೇಟಿಯಾಗಿರುವಂಥದ್ದು, ಮುಖಾಮುಖಿ ಆಗಿರುವಂಥದ್ದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಈ ಭೇಟಿಯ ವೇಳೆ ಲೇಔಟ್ ಒತ್ತುವರಿ ತೆರವು ಪ್ರಕರಣ ಚರ್ಚೆ ಆಯ್ತಾ, ಅದಕ್ಕೆ ಈ ಸಂಬಂಧಪಟ್ಟಂತೆ ಇದೇ ವೇಳೆ ಏನಾದರೂ ಕೂಡ ಸ್ಪಷ್ಟನೆಯನ್ನ ಕೊಟ್ರಾ ಅಥವಾ ಕೇರಳ ಸಿಎಂಗೆ ಈ ಪ್ರಕರಣವನ್ನ ಮನವರಿಕೆ ಮಾಡಿಕೊಟ್ರಾ ಅನ್ನುವಂತಹ ಚರ್ಚೆಗಳು ಶುರುವಾಗಿರುವಂಥದ್ದು.